ನಮಸ್ತೆ ಕರ್ನಾಟಕ. ಶಿವ ಎಲ್ಲರೂ ಚೆನ್ನಾಗಿದ್ದೀವಿ. ಹೋಗ್ತಾ ಇದ್ದೀನಿ ರೋಡಲ್ಲಿ ನಿಂತ್ಕೊಂಡು. ಇನ್ನು ಹೋಗ್ಬೇಕು. ಹತ್ತೋದಕ್ಕೆ ಕತ್ಲೆ ಇದೆ. ಆ್ಯಕ್ಚುಲಿ ಇವೆಲ್ಲ ಯಾರೂ ಇಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲಿ. ಸೊ ಹೋಗ್ತಾ ಇದ್ದೀನಿ. ಇದು ನನ್ನ ಹೋಮ್ ಟೂರ್ನ ಮಿನಿ ಬ್ಲಾಗ್. ಸೊ ಇಲ್ಲಿ ಸ್ವಲ್ಪ ಲೈಟ್ ಇದೆ. ಸೊ ಬನ್ನಿ ಬಸ್ಸಿಗೆ ಹತ್ತೋಣ. ಸ್ವಲ್ಪ ಭಯ ಆಯಿತು. ಒಬ್ಬಳೇ ರೋಡಲ್ಲಿ ಯಾರೂ ಇಲ್ಲ. ಈ ಕಡೆ ಎಲ್ಲ ಯಾರೂ ಇಲ್ಲ, ಬರೀ ನನ್ನನ್ನೇ ಚಲಾಯಿಸ್ತಾ ಇದ್ದಾನೆ. ಹೋಗ್ತಾ ಇದ್ದೀನಿ ನಿಂತ್ಕೊಂಡು ರೋಡಲ್ಲಿ. ಸ್ವಲ್ಪ ದೂರ ಇದೆ ಬಸ್ ಸ್ಟಾಪು. ಸೊ ಫಸ್ಟು ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಮೆಜೆಸ್ಟಿಕ್ಕಿಂದ ಆಮೇಲೆ ಫ್ರೀಗಲ್ಲವರೆಗೂ ಹೋಗಬೇಕು. ಬನ್ನಿ ಹೋಗೋಣ. ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ ವೆದರು. ತುಂಬ ಚೆನ್ನಾಗಿದೆ. ವೆಹಿಕಲ್ಸ್ ಎಲ್ಲ ಕಡಿಮೆ, ನೋ ಪೊಲ್ಯೂಷನ್, ನೋ ಸೌಂಡ್. ಸಖತ್ತಾಗಿದೆ. ಹಂಗೆ ಭಯ ಕೂಡ ಆಗ್ತಾಯಿದೆ. ಬೆಂಗಳೂರಲ್ಲಿ ಹೆದರ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಅಂತಾರೆ. ಬಟ್ ಸ್ಟಿಲ್ ಈ ಥರ ಸಿಚುವೇಶನ್ ಇದ್ದಾಗ ಭಯ ಆಗತ್ತೆ. 5:30 ಇವಾಗ ಟೈಮು, 5:30. ನೋಡಿ ಎಲ್ಲ ಖಾಲಿ ಇದೆ ರೋಡು. ನೋಡಿ ಖಾಲಿ. ಬಸ್ಸಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ. ಯೂಶಲಿ 5:30 ಬಸ್ಸಸ್ ಇರುತ್ತೆ. BMTC. ಲೆಟ್ ಮೀ ಚೆಕ್. ಸ್ವಲ್ಪ ಲೇಟಾಗಿ ಹೋಗೋ ಪ್ಲ್ಯಾನೇ ಇತ್ತು. ನಮ್ಮಮ್ಮ ಬೇಗ ಕರೆದು ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮಮ್ಮ ದೋಸೆ ಮಾಡ್ತಾಯಿದ್ದಾರೆ. ದೋಸೆ ತಿನ್ನಲಿ ಮಗಳು ಅಂತ ಬೇಗ ಕರೆದಿದ್ದಾರೆ. ಸೊ ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ. ಯಾವ ಥರ ಇದೆ ಸಿಚುವೇಶನ್ ಅಂದರೆ, ಸಿಗ್ನಲ್ ಇದ್ದರೂ ಇಲ್ಲ ಅಂದರೆ ಏನು ಮೂವ್ ಆಗ್ತಾ ಇಲ್ಲ. ಗಾಡಿಗಳು ಮೂವ್ ಆಗ್ತಾನೆ ಇದೆ ಆ ಕಡೆ ಈ ಕಡೆ ಎಲ್ಲ. ಹಂಗಿದೆ. ವಾಹನಶಕ್ಕೆ KBS ಬಸ್ಸಿತ್ತು. ಹತ್ತಣ ಬಸ್ಸಿಗೆ. ಕಾರ್ಡಿದೆ. ಹೋಗ್ತಾ ಇದ್ದೀನಿ ನೋಡಿ. ಬ್ಯಾಂಗ್ಳೂರ್ ಚೆನ್ನಾಗಿರುತ್ತೆ. ಜನ ಇದೆ ಬಸ್ಸಲ್ಲಿ, ಪರವಾಗಿಲ್ಲ. ನಾನು ತುಂಬ ದಿನ ಆದಮೇಲೆ ಈ ಕಡೆ ಬರ್ತಾ ಇದ್ದೀನಿ, ಮೆಜೆಸ್ಟಿಕ್ ಕಡೆ. ಅದು ಆ್ಯಂಬುಲೆನ್ಸ್ ಹೋಗ್ತಾ ಇದೆ. ಹುಷಾರಾಗಿರಿ. ಟ್ರಾಫಿಕ್ ಎಷ್ಟೇ ಇದ್ರೂ ಆದಷ್ಟು ಹುಷಾರಾಗಿರಿ. ಯಾಕೆ ಅಂದರೆ ಸಮಯ ಏನು ನೋಡೋದೇ ಇಲ್ಲ. ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಹಾಗಾಗಿ ನಾವು ಮೆಜೆಸ್ಟಿಕ್ ರೀಚ್ ಆಗೋದ್ರಲ್ಲಿ ಇದೆ. ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅವ್ರು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಬೆಂಗಳೂರು ಅಂತ ಹೇಳ್ಕೋಬಹುದು. ಹೆಮ್ಮೆಯಿಂದ ಚೆನ್ನಾಗಿದೆ. ಏನು ಕಾಣಿಸ್ತಾ ಇಲ್ಲ, ಗ್ಲಾಸ್ ಮಾತ್ರ ಕಾಣಿಸ್ತಾ ಇದೆ. ಬಂದ್ರಿ ಮೆಜೆಸ್ಟಿಕ್ಕಿಗೆ. ಇದೆ ಮೆಜೆಸ್ಟಿಕ್. ಸೊ ಮೆಜೆಸ್ಟಿಕ್ ಅಂತ ಯಾಕೆ ಕರೀತಾರೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸ್ಕೊಡಿ. ಸೊ KBS ಕೆಂಪೇಗೌಡ ಬಸ್ ನಿಲ್ದಾಣ, ಬಸ್ ಸ್ಟಾಪ್. ಹಾಗೆ ನಿಮಗೆ ಬೆಂಗಳೂರು ಅಂದ ತಕ್ಷಣ ಏನು ನೆನಪಿಗೆ ಬರುತ್ತೆ ಮೊದಲಾಗಿ?
ಸೊ ಮೊದಲನೇದಾಗಿ ಅದನ್ನು ಕೂಡ ತಿಳಿಸ್ಕೊಡಿ, ನೋಡೋಣ ಎಷ್ಟು ಜನ ಬೆಂಗಳೂರು ಪ್ರಿಯರಿದ್ದಾರೆ ಅಂತ. ಇವತ್ತು ಇನ್ನೊಂದು ವಿಚಾರ ಗೊತ್ತಾಯಿತು, ಒಂದು ವೇಳೆ ಬೆಂಗಳೂರಲ್ಲಿ ಟ್ರಾಫಿಕ್ ಇಲ್ಲ ಅಂದರೆ ಬೆಂಗಳೂರು ಮೈಸೂರು ಆಗ್ಬಿಡೋದು ಕಂಡ್ರೆ. ಹಾಗಾಗಿ ಚೆನ್ನಾಗಿದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಬನ್ನಿ ನಾವು ಇಳ್ಕೊಳ್ಳೋಣ. ರೀಚ್ ಆರಾಮಾಗಿ 7 to 8 ಕಿಲೋಮೀಟರ್ಸ್ನ ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ಬೋದು, ಟ್ರಾಫಿಕ್ ಕಡಿಮೆ ಇದ್ದರೆ. ಹಾಗಾಗಿ ಬನ್ನಿ, ಹಾಸನ ಬಸ್ನ ಕ್ಯಾಚ್ ಮಾಡಬೇಕು, ಹೋಗೋಣ. ತುಂಬ ಇರುತ್ತೆ ಹಾಸನ ಬಸ್ಸಸ್ಸು. ನಮ್ಮೂರಿಗೆ ರೈಲ್ ಕೂಡ ಇದೆ, ಬಟ್ ಸ್ಟಿಲ್ ನಾನು ಬಸ್ಸಲ್ಲಿ ಹೋಗ್ತೀನಿ. ಯಾಕೆ ಅಂದರೆ ಬಸ್ಸು ಅಭ್ಯಾಸ ಆಗೋದಿದೆ. ಹಾಗಾಗಿ ಪಾದಾರ್ಪಣೆ ಮೆಜೆಸ್ಟಿಕ್ ಇದೆ, ಹೋಟೆಲ್ ಟೀ ಚೆನ್ನಾಗಿದೆ. ಇಲ್ಲೂ ಕೂಡ ಜನ ಕಡಿಮೆ ಇದ್ದಾರೆ, ಹಾಗೆ ಇದೆ. ಹಾಗೆ ಬನ್ನಿ, ಇವಾಗ ಯಾವ ಕಡೆ ಹೋಗ್ಬೇಕು? ನಾನು ಈ ಕಡೆನೇ ಹೋಗ್ಬೇಕು. ಕಡಿಮೆ ಇದ್ದಾರೆ ಜನಗಳು. ಸಂಜೆ ಹೊತ್ತು ಬರೋದಕ್ಕಂತೂ ಭಯ ಆಗುತ್ತೆ. ಮೆಜೆಸ್ಟಿಕ್ ಅಂದರೆ ಜನ ತುಂಬ ಇರ್ತಾರೆ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ನಾವು ಹೇಗೆ ಎಲ್ಲರನ್ನೂ ನೋಡ್ತಾ ಇರ್ತೀವೋ ಹಾಗೆ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಭಯ ಆಗುತ್ತೆ. ಪೊಲೀಸವ್ರು ಬೇರೆ ಹೋಗ್ತಾ ಇದ್ದಾರೆ. ಇಲ್ಲಿ ಏನೋ ಆಗಿದೆ ಅನಿಸುತ್ತೆ, ಇಲ್ಲ ನಾರ್ಮಲಾಗಿ ಹೋಗ್ತಾ ಇದ್ದಾರೆ ಅನಿಸುತ್ತೆ. This is the layout map of ಕೆಂಪೇಗೌಡ ಬಸ್ ಸ್ಟೇಷನ್. ಎಷ್ಟು ಚೆನ್ನಾಗಿದೆ. ಆದರೆ ಇವರು ಬರೀ KBS ಅಂತ ಶಾರ್ಟ್ ಫಾರ್ಮ್ ಇಟ್ಕೊಂಡು ಸಡನ್ನಾಗಿ ನೆನಪಿಗೆ ಬರಲ್ಲ KBS ಅಂದರೆ ಏನು ಅಂತ. ತುಂಬ ಚೆನ್ನಾಗಿದೆ. ಹೂವು ಮಾರ್ತಾರೆ. ಹೂವು ಅಂದರೆ ಇಷ್ಟ. ಅಮ್ಮ ಹಾಕ್ಕೊಳ್ಳಲ್ಲ. ಕ್ರಾಸ್ ಮಾಡ್ತಾ ಇದೆ ಕೆಂಪೇಗೌಡ ಬಸ್ ನಿಲ್ದಾಣ. ಎರಡನ್ನೂ ಕೆಂಪೇಗೌಡ ಬಸ್ ನಿಲ್ದಾಣ ಅಂತಲೇ ಕರೀತಾರೆ. ಸೊ ಹಾಗಾಗಿ ಬಸ್ಸಸ್ ಎಲ್ಲ ಇದೆ. ಲೆಟ್ಸ್ ಗೋ. ಬಸ್ಸಿಗೆ ಇದೆ ನೋಡಿ ಬಸ್ ಸ್ಟಾಪ್, ಬೆಂಗಿನಾಡು. ಸೊ ಬಸ್ ಮೇಲೆ KSRTC ಅಂತ ಇದೆ. ಆ್ಯಕ್ಚುಲಿ ಅದಕ್ಕೆ ಮೀನಿಂಗ್ ಏನು ಅಂತ ಗೊತ್ತಾಗಲ್ಲ ಯೂಶ್ವಲಿ, ಬಿಕಾಸ್ ಅವರು ಲೋಗೋ ಥರ ಹಾಕ್ಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಅಂತ. KRSANI ಅಂದರೆ ಇನ್ ಇಂಗ್ಲೀಷ್ ಮೆನ್ಷನ್ ಮಾಡಿಲ್ಲ. ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ಅಂದ್ಕೊಂಡಿದ್ದೀನಿ. ಓದ್ತಾಣ ಜನಗಳು ಯೂಶ್ವಲಿ ಇಂಗ್ಲೀಷಲ್ಲೆಲ್ಲ ಹಾಕಿದ್ದಾರೆ. ಅಲ್ಲ, ಈ ಥರ LED ಹಾಕಿದಾರಲ್ಲ, ಯಾರು ಬಂದು ಹೊಡೆದಾಕಲ್ವಾ ಅಂತ ಇದನ್ನು. ಯಾಕೆ ಅಂದರೆ ಅಷ್ಟೊಂದೇನು ಒಳ್ಳೆ ಜನಗಳು ಅಲ್ಲ ನಾವು. ಆ ಥರ ಯಾಕೆ ಹೇಳ್ತೀನಿ ಅಂದರೆ ಹಾಳು ಮಾಡೋದ್ರಲ್ಲಿ ಎಕ್ಸ್ಪೆಷಲಿ ಎತ್ತಿದ ಕೈ. ಹಾಗಾಗಿ ಆ ಸೆಂಟೆನ್ಸ್ನ ಯೂಸ್ ಮಾಡಬೇಕು ಅಷ್ಟೇ, ತಪ್ಪಾಗಿ ತಿಳ್ಕೊಬೇಡಿ. ಚಿಪ್ಸ್ ಏನಾದರೂ ತಗೋತೀನ ಇಲ್ಲ ನೋಡೋಣ. ಅಯ್ಯೋ, ಪದಾರ್ಪಣೆ ಮಾಡೋಣ, ಏಕೆಂದರೆ ಗೊತ್ತಿಲ್ಲ.
ಸೊ ಸ್ಟಾರ್ಟ್ ಮಾಡೋಣ ಜರ್ನಿನ. ಸೊ ಇದೇ ನೋಡಿ, ಬೆಂಗಳೂರಿಂದ ಹೊರಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಲೂಲು ಮಾಲ್ ಹತ್ರ ಇರೋ ಏರಿಯಾ. ಸೊ ಇದು ಕೂಡ ಡೆವಲಪ್ ಆಗಿದೆ, ಇವಾಗ ತುಂಬ ಚೆನ್ನಾಗಿ ಡೆವಲಪ್ ಮಾಡ್ತಾ ಇದ್ದಾರೆ ಬೆಂಗಳೂರನ್ನ. ಸೊ ಬೆಂಗಳೂರು ಅನ್ನೋ ಸಿಟಿ ಡೆವಲಪ್ ಆದ್ರೇ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇಲ್ಲಾಂದರೆ ಆ ಕಡೆ ಈ ಕಡೆ ಸ್ಲಮ್ಮು, ಮೇನ್ ರೋಡ್ ಮಾತ್ರ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಇರುತ್ತೆ, ಓಡಾಡೋದಕ್ಕೆ ವೆಹಿಕಲ್ಗೆ ತುಂಬ ಕಷ್ಟ ಆಗುತ್ತೆ ರೀ. ಬಟ್ ಇದನ್ನು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮೂರಿಗೆ ಹೋಗೋ ರೋಡು. ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಸೊ ಕುಣಿಗಲ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ಒಂದು ವಿಷಯ ಅಂತೂ ಹೇಳಲೇಬೇಕು, ಇಲ್ಲಿ ಯಾರೂ ಗಿಡಗಳಿಗೆ ನೀರು ಹಾಕಿ ಬೆಳೆಸಲ್ಲ ಬೆಂಗಳೂರಲ್ಲಿ ಬೆಳೆಸೋ ಥರ. ಆದರೆ ಪ್ರಕೃತಿಗೆ, ಭೂಮಿ ತುಂಬ ಚೆನ್ನಾಗಿದ್ದರೆ ಪ್ರಕೃತಿನೇ ಆಸೆ ಪಟ್ಟು ಬೆಳೆಯುತ್ತೆ. ಸೊ ಆ ಥರ ಜಾಗ ಹಳ್ಳಿ ಕಡೆ ಮಾತ್ರ ಇರೋದಕ್ಕೆ ಸಾಧ್ಯ. ನೋಡ್ತಾ ಇದ್ದೀರಾ ಎಷ್ಟು ಗ್ರೀನರಿ ಆಗಿದೆ ಅಂತ. ಮತ್ತು ನಿಜವಾಗ್ಲೂ ಹೇಳಬೇಕು, ಊರ ಕಡೆ ಅಷ್ಟು ಪೊಲ್ಯೂಷನ್ ಕೂಡ ಇರಲ್ಲ, ಅಷ್ಟು ಸೌಂಡ್ ಎಲ್ಲ ಇರೋದೇ ಇಲ್ಲ. ಸೊ ಮೇನ್ ರೋಡಲ್ಲಿ ಸ್ವಲ್ಪ ಅದು ವೆಹಿಕಲ್ಸ್ ಇದ್ದರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಸೊ ನೋಡಿ ಎಷ್ಟು ದಟ್ಟವಾಗಿದೆ, ಕಾಡು ಅನ್ನೋ ಥರನೇ ಇದೆ. ಬಟ್ ಅದೆಲ್ಲ ವ್ಯವಸಾಯದ ಭೂಮಿನೂ ಇದೆ ಸ್ವಲ್ಪ. ಹಾಗಾಗಿ ಹೊರಡೋಣ. ನಮ್ಮೂರಿನ ಪರಿಚಯ ನಾನಿವತ್ತು ಮಾಡಿಸ್ಕೊಡ್ತೀನಿ. ಸೊ ಇನ್ನೊಂದು ವಿಚಾರ ಹೇಳಬೇಕು, ಕಿಚ್ಚನಹಳ್ಳಿ ಮನೆ ಇರೋ ಹತ್ರನೇ ನಮ್ಮೂರಿರೋದು. ಸೊ ಅದು ಇರೋದು ಮಾಗಡಿಪಾಳ್ಯದಲ್ಲಿ. ಸೊ ಹಾಗಾಗಿ ಲೆಟ್ ಸ್ಟಾರ್ಟ್. ಇದೇ ನಮ್ಮ ಊರಿನ ಮಣ್ಣು. ಸೊ ಮುಂದೆ ಇದೇ ನೋಡಿ ನಮ್ಮೂರಿಗೆ ಹೋಗೋ ರೋಡು, ತುಂಬ ಚೆನ್ನಾಗಿದೆ. ಇವಾಗ ರೆಡಿ ಮಾಡಿಸಿದ್ರೆ ರೋಡನ್ನ. ಮುಂಚೆ ಎಲ್ಲ ಒಂಚೂರು ಚೆನ್ನಾಗಿರಲಿಲ್ಲ. ಸೊ ನಡ್ಕೊಂಡು ಹೋಗ್ಬೇಕು, ಸ್ವಲ್ಪ ದೂರ ಅಲ್ಲಿಂದ ಸಿಗತ್ತೆ. ಸೊ ಇದೇ ನೋಡಿ, ಲಕ್ಷ್ಮಿ ನಾಟ್ ಇದೆಯಲ್ಲ, ಮುಟ್ಟಿದ್ರೆ ಮನೆ ಸುಟ್ಕೊಂಡ್ಬಿಟ್ಟು. ನಮ್ಮೂರ ಕಡೆ ಅದು ತುಂಬಾ ಇದೆ, ಜಾಸ್ತಿನೇ ಇದೆ. ಸೊ ವಿಲ್ ಟ್ರೈ ಇಟ್. ನೋಡ್ತಾ ಇದ್ದೀರಾ, ಟಚ್ ಮೀ ನಾಟ್. ಈ ಥರ ಸುಖಗಳೆಲ್ಲ ಬೆಂಗಳೂರಲ್ಲಿರೋರಿಗೆ, ಬೆಂಗಳೂರಲ್ಲಿ ಹುಟ್ಟಿ ಬೆಳೆಯೋರಿಗೆ ಕಡಿಮೆ ಸಿಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಅದೇ ಟಚ್ ಮೀ ನಾಟ್. ಮುಟ್ಟಿದ ತಕ್ಷಣ ಬಾಡೋಗ್ಬಿಡುತ್ತೆ. ಆ್ಯಕ್ಚುಲಿ ಬಸ್ ಹೋಗ್ತಾ ಇತ್ತು, ಬಸ್ಸನ್ನು ಮಿಸ್ ಮಾಡಿಕೊಂಡೆ, ಆಟೋನು ಮಿಸ್ ಮಾಡಿಕೊಂಡೆ. ಸೊ ನಂಗೆ ಅನ್ನಿಸ್ತು ನಡ್ಕೊಂಡೇ ಹೋಗ್ಬೇಕಂತ, ಸ್ವಲ್ಪ ದೂರ ಅಂದ್ಬಿಟ್ಟು. ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ನೇರಳೆ ಮರ ಇದೆ, ನೇರಳೆ ಹಣ್ಣು ಬೀಳುತ್ತೆ, ಚೆನ್ನಾಗಿರುತ್ತೆ ತಿನ್ಕೊಂಡು ಹೋಗೋಕ್ಕೆ. ಪಕ್ಷಿಗಳ ಮಧುರ ಧ್ವನಿಯಿಂದ ಪಕ್ಷಿಗಳು ಸದ್ದನ್ನು ಮಾಡ್ತಾ ಇದ್ದಾವೆ. ತುಂಬ ಚೆನ್ನಾಗಿದೆ ಆಕಾಶ ಎಲ್ಲ ನೋಡಿ. ಇದು ನಮ್ಮೂರ ಸೂರ್ಯ ಕಾಣಿಸ್ತಾ ಇದ್ದಾನೆ. ಎಲ್ಲ ಮೋಡದ ಮರೆಯಲ್ಲಿ ಮರೆ ಹಾಕ್ಬಿಟ್ಟಿದ್ದೀನಿ, ಅಷ್ಟೇ ಕಾಣಿಸ್ತಾ ಇರೋದು ನಮ್ಮೂರ ಸೂರ್ಯ. ಇದು ಭತ್ತ ನಾಟಿ ಮಾಡಿದ್ದಾರೆ ಇವಾಗ, ಚಿಕ್ಕಗಿದೆ ನೋಡಿ, ಇದೆಲ್ಲ ಭತ್ತ. ಮುಂಚೆ ನಾನು ನಮ್ಮ ತಾತನ ಮನೇಲಿದ್ದಾಗ ಅಲ್ಲೂ ಬೆಳೀತಾ ಇದ್ರು. ಸೊ ನಾನು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಅವ್ರ ಮನೇಲಿ ಬೆಳೀತಾ ಇಲ್ಲ, ಬಿಟ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ನೀರು ಯಾವಾಗಲೂ ಇರಬೇಕು. ಸೊ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೀರಿರೋರು ಮಾತ್ರ ಇದನ್ನು ಬೆಳೆಯೋದಕ್ಕೆ ಸಾಧ್ಯ. ಇದರಿಂದನೇ ಅಕ್ಕಿ ಬರೋದು, ಅಕ್ಕಿ ಮಾಡೋದಕ್ಕೆ. ಸೊ ಇದು ಫಸ್ಟ್ ಸ್ಟೆಪ್ಪು ಭತ್ತ ಬೆಳೆಯೋದ್ರಲ್ಲಿ, ನಾಟಿ ಮಾಡೋದು. ನಂಗೆ ಗೊತ್ತಿಲ್ಲ ಈಗ ಯಾಕೆ ಈ ಥರ ಅಕ್ಕಿ ಮಾತ್ರ ಹೀಗೆ ಅಂತ. ಇನ್ ಕೇಸ್ ಅದೇ ರಾಗಿ ಆದರೆ ಅದಕ್ಕೆ ಯಾರೂ ನಾಟಿ ಮಾಡಲ್ಲ. ಹಾಗೆಯೇ ಬೇರೆ ಎಲ್ಲ ಇದುಗಳು ಕಾಳುಗಳು ಅದಕ್ಕೆಲ್ಲ ಯಾರೂ ನಾಟಿ ಮಾಡಲ್ಲ. ಯೂಶ್ವಲಿ ಸುಮ್ಮನೆ ಎಸಿತಾರೆ ಹಿಂಗೆ. ಬಟ್ ಇದಕ್ಕೆ ಯಾಕೆ ಆ ಥರ ಅಂತ, ಇದು ಡಿಫ್ರೆಂಟ್ ಟೈಪ್ ಆಫ್ ಬಿತ್ತನೆ ಮಾಡೋದು. ಈ ಕಲ್ಪತರು ನಾಡಲ್ಲಿ ತೆಂಗಿನ ಮರ ಜಾಸ್ತಿ ಅಂತಾರೆ. ಸೊ ತೆಂಗಿನ ಮರ ಇರೋದಕ್ಕೆ ಕಲ್ಪತರು ನಾಡು ಅಂತ. ಆದರೆ ನಮ್ಮ ಏರಿಯಾದಲ್ಲಿ ತೆಂಗಿನ ಮರ ಪ್ಲಸ್
ಇದು ಅಡಕೆ. ಸೊ ಎರಡೂ ಈಕ್ವಲಾಗೆ ಬೆಳಿತೀವಿ. ಅದು ಕೂಡ ಇದೆ, ಚಿಕ್ಕದಿದು, ಅದು ದೊಡ್ಡದು. ನವಿಲ್ ಕೂಗ್ತಾ ಇದೆ. ನವಿಲ್ ಕಾಣಿಸ್ತಾ ಇಲ್ಲ ಬಟ್ ಕ್ಯಾಮ್ರಾದಲ್ಲಿ, ಬಟ್ ನೋಡಿದೆ ನವಿಲಲ್ಲಿದೆ, ಕೂಗ್ತಾ ಇದೆ. ಕೂಗು ಇನ್ನೊಂದ್ಸಲ. ಸರ್ಕಾರಿ ಸ್ಮಶಾನ ಅತಿಕ್ಷಮ ಪ್ರವೇಶ ನಿಷೇಧಿಸಿದೆ. ಬೋರ್ಡ್ ಏನೋ ಹಾಕಿದ್ದಾರೆ ಆ ಥರ. ಸರ್ಕಾರದವ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ, ಅನ್ಹೆಲ್ದಿ ಅದು. ಹಾಗಾಗಿ ಇವಾಗ ಒಬ್ಳು ಹುಡುಗಿ ಹೋದ್ಲು. ಅಮ್ಮೂರಲ್ಲಿ ಓಡಿಸ್ತಾರೆ ಬೈಕೆಲ್ಲ. ಚಲಿಸ್ತಾ ಇರೋ ಮೋಡ ಚಲಿಸ್ತಾ ಇದೆ. ಎಲ್ಲರೂ ಅವ್ರವ್ರ ಕೆಲಸನ ನೆಟ್ಟಾಗಿ ಮಾಡ್ತಾ ಇದ್ದಾರೆ. ಗಿಡಗಳು, ಪಕ್ಷಿಗಳು, ಆಕಾಶ ಎಲ್ಲ ಅದ್ರ ಕೆಲಸ ಕರೆಕ್ಟಾಗಿ ಮಾಡ್ತಿದೆ, ಮನುಷ್ಯಂಗೆ ತೊಂದರೆ ಕೊಡದೆ. ಆದರೆ ಮನುಷ್ಯನೇ ಪ್ರತಿಯೊಂದು ವಸ್ತು ಮೇಲೂ ಅವನ ಅಧಿಕಾರನ ಚಲಾಯಿಸೋದಕ್ಕೆ ಹೊರಟೋಗ್ಬಿಡ್ತಾನೆ, ಯಾವುದನ್ನು ಬಿಡಲ್ಲ. ಚೆನ್ನಾಗಿರೋದು ಏನು ಕಂಡ್ರೂ ಬೇಕು ಅವನಿಗೆ, ಏನೋ ಮಾಡ್ತಾ ಇರ್ತಾನೆ. ಈಗ ನಮ್ಮನೆ ಬಂತು. ಸೊ ಹೋಗೋಣ ಮನೆ ಒಳಗಡೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಹೇಳ್ಬೇಕು ಅಂದರೆ ನೋಡ್ತಾ ಇದ್ದೀರಾ, ಸೊ ನಮ್ಮಮ್ಮ ಅಲ್ಲಿ ದೇವರಿಗೆ ಅಂತ ಅಕ್ಕಿ ಇಟ್ಟಿರ್ತಾರೆ. ಅದನ್ನು ಹಕ್ಕಿಗಳು ಬಂದು ತಿಂತಾ ಇರುತ್ತೆ. ಸೊ ಇದು ನಮ್ಮೂರಿನ ಹೆಮ್ಮೆಯ ಕೆರೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಸೊ ಬಟ್ಟೆ ಒಗಿತಾ ಇದ್ದಾರೆ ಅಕ್ಕ ಇಲ್ಲಿ. ಸೊ ನೇಚರ್ ನೋಡಿ, ನಮ್ಮೂರ ಕಡೆ ಇರೋವಂಥ ನೇಚರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ. ಇದು ನದಿಯಿಂದ ಅದು ಕೆರೆಯಿಂದ ನೀರು ಹೋಗ್ತಾ ಇದೆ ಸೇತುವೆ ಮೇಲೆ. ಸೊ ತುಂಬ ಚೆನ್ನಾಗಿದೆ ನೀರು. ನಡ್ಕೊಂಡು ಹೋಗೋದಕ್ಕೂ ತುಂಬ ಖುಷಿ ಆಗ್ತಿದೆ. ಸೊ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿರೋರು ಏನು ಮಾಡ್ತೀವಿ ಅಂದರೆ ಒಂದು 50-60 ಕಿಲೋಮೀಟ್ರು ಬೆಂಗಳೂರಿಂದ ಆಚೆ ಹೋಗಿ ಈ ಥರ ಎಲ್ಲ ನೋಡ್ತೀವಿ. ಯೂಶ್ವಲಿ ಹೇಳ್ಬೇಕಂದ್ರೆ ನಮ್ಮೂರ ಕಡೆನೇ ತುಂಬ ಚೆನ್ನಾಗಿರೋ ವೆದರ್ ಇರುತ್ತೆ. ಸೊ ಇದನ್ನು ನೋಡಿ, ಇದು ಕೆರೆ ಥರನೇ ಕಾಣಿಸ್ತಾ ಇಲ್ಲ, ಒಂಥರ ನದಿ ಹರಿಯೋ ರೀತಿ ಇದೆ. ತುಂಬ ಚೆನ್ನಾಗಿ ನೀರೆಲ್ಲ ಜಾಸ್ತಿ ಬಂದಿದೆ, ನದಿ ಹರಿತಾ ಇದೆ ಅನ್ನೋ ಫೀಲೇ ಬರ್ತಾ ಇದೆ. ಮತ್ತು ಇನ್ನೊಂದು ವಿಚಾರ ಹೇಳಲೇಬೇಕು, ನೀರು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಶುದ್ಧವಾಗಿರುತ್ತೆ. ಸೊ ಅದನ್ನು ಕುಡಿಯೋದಕ್ಕೂ ಕೂಡ ಯೋಗ್ಯವಾಗಿರುತ್ತೆ. ಸೊ ಈಗ ನೀರು ಹರಿಯೋ ಸೌಂಡನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ಮನಸ್ಸಿಂದ ಕೇಳಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಆ ಸೌಂಡನ್ನು ಕೇಳಿ ಒಂದ್ಸಲ ಕೇಳಿಸ್ಕೊಳ್ಳಿ. ನೋಡಿ ನೋಡಿ, ಮನುಷ್ಯ ಕಾಲಿಟ್ರೆ ಏನೂ ಉಳಿಯಲ್ಲ ಅನ್ನೋದಕ್ಕೆ ನೀರು ಕೂಡ ಸಾಕ್ಷಿ. ನೀರನ್ನು ತಡಿತೀವಿ, ಗಾಳಿನ ಹಿಡಿತೀವಿ, ಆಕಾಶನ ಮುಟ್ತಿದ್ದೀವಿ ಅಂದ್ಕೊಂಡ್ರೆ ಅದು ಮನುಷ್ಯನ ದಡ್ಡತನ. ಸೊ ಏನೇ ಆದರೂ ಮನುಷ್ಯ ದೇವ್ರಿಗಿಂತ ದೊಡ್ಡವನಾಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಎಷ್ಟು ಯಾವುದನ್ನು ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿದ್ರೆ, ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರನೇ ಕಂಟ್ರೋಲ್ ಮಾಡಬೇಕು. ಅತಿಯಾದರೆ ಅಮೃತನೂ ವಿಷ ಅಂತಾರೆ. ಸೊ ಹಾಗಾಗಿ ನೀರಿಂದ ಸತ್ತವರು ಇದ್ದಾರೆ, ಗುಡ್ಡಕ್ಕೂ ಸಿಡ್ಲಿಂದ ಸತ್ತವರು ಇದ್ದಾರೆ, ಗಾಳಿ ಉಸಿರಾಡೋಕ್ಕಾಗದೆ ಸತ್ತವರು ಇದ್ದಾರೆ. ಹಾಗಾಗಿ ಮನುಷ್ಯ ಅಂದರೆ ನಾವು ಕೇರ್ಫುಲ್ಲಾಗಿರೋದು ತುಂಬಾ ಮುಖ್ಯ. ಸೊ ಈಗ ಮುಂದೆ ನಾನು ಅನ್ಕೋತಾ ಇದ್ದೀನಿ, ನಮ್ಮ ನದಿನ ಸ್ವಲ್ಪ, ನಮ್ಮ ಕೆರೆಯಲ್ಲಿ ಬರ್ತಾ ಇರೋ ನೀರನ್ನ ಸ್ವಲ್ಪ ಕ್ಲೋಸಪ್ಪಲ್ಲಿ ತೋರಿಸಿದ್ರೆ ಯಾವ ಥರ ಕಾಣುತ್ತೆ ಅಂತ. ಅಂದರೆ ಇದು ಎಷ್ಟು ದೊಡ್ಡ ಜಲಪಾತ ಆಗ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ. ಇವಾಗ ಝೂಮ್ ಔಟ್ ಮಾಡೋಣ. ಸೊ ರಿಯಾಲಿಟಿ, ಎಸ್. ಸೊ ಇದಾದಮೇಲೆ ಮುಂದೆ ನಾನು ಗಣೇಶ ನಮ್ಮೂರಲ್ಲಿ, ಸೊ ಈ ದಿನ ಗಣೇಶ ಹಬ್ಬನ ಮಾಡ್ತಾ ಇದ್ವಿ. ಹಾಗಾಗಿ ಗಣೇಶ ಹಬ್ಬಕ್ಕೋಸ್ಕರ ನಮ್ಮ ಊರನ್ನ
ಅಲಂಕಾರ ಮಾಡಿದರು ಲೈಟಿಂಗ್ಸಿಂದ. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗಾಗಿ ಸೊ ಇದೆ ನೋಡಿ ಲೈಟಿಂಗ್ಸ್, ಪೂರ್ತಿ ಊರಿಗೆಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ. ಅಲ್ಲಿಂದ ಗಣೇಶನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೆ ನೋಡಿ ನಮ್ಮ ಊರಿನ ನಾಯಿಗಳು. ಸೊ ತುಂಬ ಖುಷಿ ಆಯಿತು. ಅದಾದಮೇಲೆ ಮುಂದೆ ಹೋಗ್ತಿದ್ದೀವಿ. ಮತ್ತು ಅಲ್ಲಿ ಅನ್ನದಾನ ಕೂಡ ಮಾಡಿಸಿದ್ರು ಗಣೇಶ ಉತ್ಸವಕ್ಕೆ. ಸೊ ಜೈ ಗಣೇಶ ಅಂತ ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಅಂತ ತಿಳಿಸ್ಕೊಡಿ. ಅಂಟಿಲ್ ದೆನ್ ಬಾಯ್ ಬಾಯ್. ಹಾಗೆ ನಿಮ್ಮೂರಲ್ಲಿ ಯಾವ ಥರ ಗಣೇಶ ಉತ್ಸವ ಮಾಡ್ತಾರೆ ಅದನ್ನು ಕೂಡ ತಿಳಿಸ್ಕೊಡಿ. ಸೊ ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಎವ್ರಿ ಒನ್. ಸೊ ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.